ಅವ್ರ ಜೊತೆ ನಂದೇನು ಪ್ರಾಬ್ಲಮ್ ಇಲ್ಲ ಅಮ್ಮ, ಅವನ ಜೊತೆನೆ ಪ್ರಾಬ್ಲಮ್. ಜೈ ಸರ್ ಯಾರು ಅಂತ ಗೊತ್ತಾ ನಿನ್ಗೆ? ದೊಡ್ಡ ಕೋಟ್ಯಾಧಿಪತಿ. ದೊಡ್ಡ ದೊಡ್ಡ ಆಫೀಸಲ್ಲಿ, ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕಾರ್ಮಿಕರಿದಾರಂತೆ. ಅವ್ರ ಸಮಯ ತುಂಬಾ ಬೆಲೆ ಬಾಳುವಂತದಂತೆ. ಅವ್ರನ್ನ ಭೇಟಿ ಮಾಡೋದಕ್ಕೆ ದೊಡ್ಡ ದೊಡ್ಡವರು ಬರ್ತಿರ್ತಾರಂತೆ. ಅವ್ರ ಜೊತೆ ಮಾತಾಡೋದಕ್ಕೆ, ಭೇಟಿ ಮಾಡಿ ಕಾಫಿನೋ ಟೀನೋ ಕುಡಿಯೋದಕ್ಕೆ, ಊಟ ಮಾಡೋದಕ್ಕೆ ಮೊದ್ಲೇ ಟೈಮ್ ತಗೋಬೇಕಂತೆ. ಅಂತ ಅವರು ತಮ್ಮ ಕೆಲ್ಸನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ಬರ್ತಿದ್ದಾರೆ. ತುಂಬಾ ಬೆಲೆ ಬಾಳೋ ಟೈಮನ್ನ ನಮಗ್ ಕೊಡ್ತಿದ್ದಾರೆ. ನಮ್ ಜೊತೆ ಮಾತಾಡ್ತಿದ್ದಾರೆ, ನಮ್ಮನೇಲಿ ಊಟ ಮಾಡ್ತಿದ್ದಾರೆ. ಅವ್ರ ಸ್ಥಾನನ, ಶ್ರೀಮಂತಿಕೆನ ಪಕ್ಕಕ್ಕಿಟ್ಟು ನಮ್ಮಲ್ಲಿ ಒಬ್ರಾಗಿ ಇದ್ದು ನಮ್ ಜೊತೆ ಆಡ್ತಿದ್ದಾರೆ, ಹಾಡ್ತಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅಭಿ? ಅದನ್ನೇ ನಾನು ಕೇಳ್ತಿದ್ದೀನಿ, ಅವನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಯಾಕಂದ್ರೆ ನೀನು ದಿವ್ಯಾ ಅವ್ರಿಗೆ ಇಷ್ಟ ಆಗಿದ್ದೀರಾ. ನೀನು ಅವ್ರನ್ನ ದ್ವೇಷಿಸ್ತಿದ್ರು, ಅವ್ರು ನಿನ್ನ ಪ್ರೀತಿಸಿದ್ದಾರೆ ಕಣೋ. ನೀನ್ ಇಷ್ಟಪಟ್ಟ ರೂಪಾ ಮೇಡಮ್ ಕೂಡ ಜೈ ಸರ್ ಅತ್ತೆ ಅಭಿ. ಅವರಿಂದಾನೆ ಅವರು ನಮ್ಮನೆಗೆ ಬಂದ್ರು. ಅವ್ರು ಇಷ್ಟಪಡ್ತಿದ್ದಾರೆ ಅಂತಾನೆ ಅವ್ರ ಅತ್ತೆನೂ ನಿಮ್ಮನ್ನ ಇಷ್ಟಪಡ್ತಿರೋದು. ಯಾರು ಇಲ್ದಿರೋ ನಮಗೆ ನೀನು ನನ್ನ ಮೊಮ್ಮಗಳು ತರಾನೆ ಅಂತ ಅಜ್ಜಿ ಹೇಳ್ತಾರೆ. ಮಗಳು ತರ ಅಂತ ರೂಪ ಅವರು, ಕಲ್ಪನಾ ಅವರು, ತಂಗಿಯಮ್ಮ ಅಂತ ನಾಣಿ ಅವರು, ಅದ್ಕೆ ಅಂತ ಮೀನಾಕ್ಷಿ ಅವರು, ಆ ಕೇಶವ, ಇಷ್ಟು ಜನ ನಮ್ಗೆ ಹತ್ರ ಆಗಿದ್ದಾರೆ ಅಂದ್ರೆ ಅವರೇ ಕಾರಣ ಅಭಿ. ನಾವು ಏನ್ ಕೊಟ್ಟು ಅವ್ರ ಋಣನ ತೀರ್ಸಕ್ಕಾಗತ್ತೆ?